ನಿತ್ಯಾನಂದಂ. ಇವತ್ತು ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಗಳ ಬಗ್ಗೆ ಮಾತಾಡೋಣ. ಭಗವಾನ್ ಹೇಳ್ತಾರೆ, ದೈನಂದಿನ ಆಧ್ಯಾತ್ಮಿಕ ಅಭ್ಯಾಸಗಳು ನಮ್ಮ ಆನಂದಭರಿತ ಜೀವನಕ್ಕೆ ಒಂದು ಬುನಾದಿ ಅಂತ ಹೇಳ್ತಾರೆ. ಭಗವಾನರ ಭೇಟಿಯಾಗೋದಕ್ಕೆ ಮುಂಚೆ ಮತ್ತು ಅವರ ಕೆಲವು ಸತ್ಸಂಗಗಳಲ್ಲಿ ಭಾಗವಹಿಸೋದಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದೆ ಈ ಆಧ್ಯಾತ್ಮಿಕ ಅಭ್ಯಾಸಗಳು ತುಂಬ ಕಷ್ಟ, ನನಗಲ್ಲ, ಅದೇನಿದ್ರು ಋಷಿಗಳು ಸನ್ಯಾಸಿಗಳು ಈ ಥರದ ಜನಗಳಿಗಷ್ಟೇ, ನನ್ನ ಥರದವ್ರಿಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನಾನು ಭಗವಾನರ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಮೇಲೆ ನನಗೆ ಗೊತ್ತಾಯಿತು, ಯಾರಿಗಾದರೂ ಇದು ತುಂಬ ಸುಲಭ ಮತ್ತು ಪ್ರತಿಯೊಬ್ಬರಿಗೂ ಇದು ಬೇಕು ಅಂತ ಹೇಳಿ. ನಾನು ಮಾಡೋದು ಪ್ರತಿದಿನ ಪೂಜೆ ಮಾಡೋದು, ಧ್ಯಾನ ಮಾಡೋದು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು, ಈ ಥರದ ಕೆಲವು ಅಭ್ಯಾಸಗಳನ್ನ, ಯೋಗ ಮಾಡೋದು, ಈ ಥರದ ಅಭ್ಯಾಸಗಳನ್ನ ಮಾಡ್ತೀನಿ. ನಿಮ್ಮ ಆ ಥರದ ಅಭ್ಯಾಸಗಳು ಯಾವುದಿದೆ, ಆಧ್ಯಾತ್ಮಿಕ ಅಭ್ಯಾಸಗಳು ಏನಿದೆ ಅನ್ನೋದನ್ನು ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಪ್ರತಿನಿತ್ಯ ಈ ಥರದ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಇಟ್ಕೊಳ್ಳೋದ್ರಿಂದ ನನಗೆ ಜೀವನದಲ್ಲಿ ಬಹಳ ಪರಿವರ್ತನೆಗಳನ್ನ ನಾನು ನೋಡಿದೆ. ನೀವು ಆ ಥರದ ಯಾರು ಪರಿವರ್ತನೆಗಳನ್ನ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ. ನೀವು ನಿಮ್ಮ ಜೀವನದಲ್ಲಿ ಈ ಥರದ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಇಟ್ಕೊಳ್ಳಿ. ಇದರೊಳಗೆ ಮುಖ್ಯ ಏನು ಅಂತಂದರೆ ಪ್ರತಿನಿತ್ಯ ಮಾಡೋದು, ಅದು ಮುಖ್ಯ. ಈ ಥರದ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಇಟ್ಕೊಂಡು ಆನಂದಭರಿತ ಜೀವನವನ್ನು ಅನುಭವಿಸಿ. ನಿತ್ಯಾನಂದಂ.